ನಮಸ್ತೆ. ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ದೆಹಲಿ ಏಮ್ಸ್ ಅಧ್ಯಯನದ ಪ್ರಕಾರ ಯುವಕರ ಹಠಾತ್ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅಂತ ಹೇಳಿದೆ. ನೋಡಿ, ಭಾರತದಲ್ಲಿ 18ರಿಂದ 45 ವರ್ಷ ವಯಸ್ಸಿನ ಯುವಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಠಾತ್ ಸಾವುಗಳ ಹೆಚ್ಚಳಕ್ಕೆ ಕೋವಿಡ್-19 ಲಸಿಕೆಯ ಸಂಬಂಧ ಇಲ್ಲ ಅಂತ ಹೇಳಿ ದೆಹಲಿಯ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ನಡೆಸಿದಂತಹ ಅಧ್ಯಯನವೊಂದು ತಿಳಿಸಿದೆ. ನೋಡಿ, ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ನಲ್ಲಿ ಪ್ರಕಟವಾದಂತಹ ಬರ್ಡನ್ ಆಫ್ ಸಡನ್ ಡೆತ್ ಇನ್ ಯಂಗ್ ಅಡಲ್ಟ್ಸ್ ಶೀರ್ಷಿಕೆಯ ವರದಿಯ ಪ್ರಕಾರ ಲಸಿಕೆಯಿಂದ ಯಾವುದೇ ಸಾಂಖ್ಯಿಕ ಸಂಬಂಧ ಕಂಡು ಬಂದಿಲ್ಲ. 1 ವರ್ಷ ಅಂದ್ರೆ ನೋಡಿ, ಮೇ 2023ರಿಂದ ಈ ಏಪ್ರಿಲ್ 2024 ವರೆಗಿನ ಅಧ್ಯಯನದಲ್ಲಿ 2214 ಶವ ಪರೀಕ್ಷೆಗಳಲ್ಲಿ 180 ಹಠಾತ್ ಸಾವು ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. ಸೊ ಇವುಗಳಲ್ಲಿ 57% ಪ್ರಕರಣಗಳು 18ರಿಂದ 45 ವರ್ಷ ವಯೋವರ್ಗದವರು ಅಂತ ಹೇಳಲಾಗ್ತಾ ಇದೆ. ಸರಾಸರಿ ವಯಸ್ಸು 33.6 ವರ್ಷಗಳು. ಸಂಶೋಧಕರು ಮೌಖಿಕ ಶವ ಪರೀಕ್ಷೆ ಮತ್ತೆ ಮರಣೋತ್ತರ ಚಿತ್ರಣ, ಸಾಂಪ್ರದಾಯಿಕ ಶವ ಪರೀಕ್ಷೆ ಮತ್ತು ವಿವರವಾದಂತಹ ಹಿಸ್ಟೋಪ್ಯಾಥಲಾಜಿಕಲ್ ಪರೀಕ್ಷೆಗಳನ್ನು ಬಳಸಿ ಕಾರಣಗಳನ್ನು ಪರಿಶೀಲನೆ ಕೂಡ ಮಾಡಿದೆ. ಸೊ ಹೃದಯ ಸಂಬಂಧಿತ ರೋಗಗಳು, ಕೊರೋನರಿ ಆರ್ಟರಿ ಡಿಸೀಸ್ ಪ್ರಮುಖ ಕಾರಣವಾಗಿದ್ದು, ಉಸಿರಾಟ ಸಂಬಂಧಿ ಸಮಸ್ಯೆಗಳು ಮತ್ತು ವಿವರಣಾರಹಿತ ಸಾವುಗಳು ಇನ್ನಷ್ಟು ತನಿಖೆಗೆ ಒಳಪಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕೋವಿಡ್ ಸೋಂಕು ಅಥವಾ ಲಸಿಕೆಯಿಂದ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಸ್ಪಷ್ಟತೆಯನ್ನ ಕೊಟ್ಟಿದೆ. ಸೊ ಈ ಲಸಿಕೆಗಳು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿವೆ ಅಂತ ಹೇಳಿ ಏಮ್ಸ್ ಒತ್ತಿ ಹೇಳಿದೆ.